ಮತ್ತೆ ಮೂರನೇ ಯೋಜನೆ ಮೇಡಮ್ ಚೇತನ ಅಂತ ಹೇಳಿ ವರ್ಕರ್ಸ್ ನಮ್ಮಲ್ಲಿ ವರ್ಕರ್ಸ್ ಒಂದು ಸರ್ಟನ್ ಏಜ್, ಆ ಏಜ್ ಆದ್ಮೇಲೆ ಅವ್ರಿಗೆ ಎಲ್ಲೂ ಕೆಲಸ ಸಿಕ್ಕಲ್ಲ. ಸೊ ಅವನು ಕೂಡ ನಾವು ಬಿಡ್ತಾ ಇಲ್ಲ. ಅದಕ್ಕೆ ಒಂದು ಚೇತನ ಅಂತ ಒಂದು ಸ್ಕೀಮ್ ಇಟ್ಟು ಅದರ ಮೂಲಕ ಯಾರು ವಯಸ್ಸಾಗಿರ್ತಕ್ಕಂಥ ವರ್ಕರ್ಸ್ ಇರ್ತಾರೆ ಅವ್ರಿಗೆ 30,000 ರೂಪಾಯಿಗಳ ಅನುದಾನವನ್ನು ಕೊಡ್ತೀವಿ. ಮತ್ತೆ ಅವ್ರು ರೀಪೇಮೆಂಟ್ ಮಾಡೋದಿರಲ್ಲ. ಅದಕ್ಕೆ ಆ 30,000 ರೂಪಾಯಿಗಳಲ್ಲಿ ಚಿಕ್ಕದಾಗಿ ಒಂದು ಕಬಾಬ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥದ್ದು, ಚಿಕ್ಕದೊಂದು ಚಿಕನ್ ಬಿರಿಯಾನಿ ಅಂಗಡಿ ಇಟ್ಕೊಂಡಿರ್ತಕ್ಕಂಥದ್ದು, ಮತ್ತೆ ಪಡ್ಡೂಸ್ ಮಾಡೋ ಅಂಗಡಿ ಇರ್ತಕ್ಕಂಥದ್ದು, ಚಿಕ್ಕದೊಂದು ಪ್ರಾವಿಷನ್ ಸ್ಟೋರು, 2 ಟೈಲರಿಂಗ್ ಮಿಷಿನ್ಗಳು ಹಾಕೊಂಡು ಮತ್ತೆ ಬಟ್ಟೆಗಳು ಫಾಲ್ಸ್, ಸ್ಯಾರಿ ಫಾಲ್ಸ್ ಹೊಲಿದು ಇದನ್ನೆಲ್ಲ ಕೂಡ ಕೋಲಾರ, ದೇವನಹಳ್ಳಿ, ನಾನು ಎಲ್ಲ ಸುಮಾರು ಜಾಗದಲ್ಲಿ ವಿಸಿಟ್ ಮಾಡಿದಾಗ ಆ ಯೂನಿಟ್ಗಳನ್ನೆಲ್ಲ ಕೂಡ ವಿಸಿಟ್ ಮಾಡಿದ್ವಿ. ಆಮೇಲೆ ಆಯಿಲ್ ಮಿಲ್ಗಳು, ಹೆಣ್ಮಕ್ಳು ನಾವು 30,000 ರೂಪಾಯಿ ಕೊಡೋದನ್ನ ಆಯಿಲ್ ಮಿಲ್ಗಳು ಕೂಡ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಅವ್ರಿಗೂ ಕೂಡ ಬದುಕಬೇಕಂತ ಆಸೆ ಇದೆ. ಆದ್ರೆ ಸರ್ಕಾರ ಅವ್ರಿಗೆ ಬದುಕೋದಕ್ಕೆ ದಾರಿ ತೋರಿಸ್ತಾ ಇದೆ. ಇದು ಕೂಡ ಒಂದು ಸ್ಕೀಮ್ ಇದೆ ಮೇಡಮ್. ಮತ್ತೆ 4ನೇದು ಸ್ಕೀಮ್ ಬಂದು ನಮ್ಮಲ್ಲಿ ಯಾರು ನಮ್ಮಲ್ಲಿ ಧನಶ್ರೀ ಅಂತೇಳಿ ಒಂದು ಸ್ಕೀಮ್, ಅದು HIV ಸೋಂಕಿತರು ಬಾಧಿತರು ಇಬ್ಬರಿಗೂ ಕೂಡ ನಾವು 30,000 ರೂಪಾಯಿಗಳನ್ನ ಅನುದಾನವನ್ನು ಕೊಡ್ತಾ ಇದೀವಿ. ಅವರು ಕೂಡ ಸ್ವಯಂ ಉದ್ಯೋಗಿಗಳಾಗಬೇಕು. ಅಂದ್ರೆ ಅವ್ರು 30,000 ರೂಪಾಯಿ ನಾವು ಅನುದಾನ ಕೊಡೋದು ಏನಕ್ಕಂದ್ರೆ ಆ 30,000 ರೂಪಾಯಿನಲ್ಲಿ ಇಟ್ಕೊಂಡು ಚಿಕ್ಕದೊಂದು ಅಂಗಡಿ ಯಾವುದೋ ಒಂದು ಯೂನಿಟ್ ಹಾಕೋಬೇಕು, ಅದರಿಂದ ಜೀವನ ಮಾಡುವಂತ ಜೀವನಕ್ಕೆ ದಾರಿ ಮಾಡ್ಕೊಡೋದಕ್ಕೋಸ್ಕರ 30,000 ರೂಪಾಯಿಗಳನ್ನ ನಾವು ಕೊಡ್ತಾ ಇದೀವಿ. ಅದು ಕೂಡ ಮತ್ತೆ ವಾಪಸ್ ರಿಟರ್ನ್ ಮಾಡುವಂತದ್ದಲ್ಲ, ಅದನ್ನ ಹುಡುಕಿ ಥ್ರೂ NGOಗಳನ್ನ ನಾವು ಕೊಡ್ತೀವಿ. ಎಲ್ಲ ಕೂಡ DBT ಇರುತ್ತೆ, ಆನ್ಲೈನ್ ಅಲ್ಲಿ ಇರುತ್ತೆ, ಮತ್ತೆ ಎಲ್ಲ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಇದ್ರಲ್ಲಿ ಎಲ್ಲೂ ಕೂಡ ನಾವು ಚೆಕ್ ಕೊಡುವಂಥದ್ದು ಆ ಥರ ವ್ಯವಸ್ಥೆಗಳಿರಲ್ಲ. ಎಲ್ಲ ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ, DBT ಇರೋದ್ರಿಂದ ನಮಗೆ ಅವ್ರಿಗೂ ಕೂಡ ಚೇತನ ಯಾರು ಹೆಣ್ಮಕ್ಳಿದ್ದಾರೆ ಅವರು ಕೂಡ ಇಡೀ ರಾಜ್ಯದಿಂದ ಅವರು ಕೂಡ ಸುಮಾರು 7,000 ರಿಂದ 8,000 ಜನ ಎನ್ಬೋದು, ಅವ್ರಿಗೆಲ್ಲರಿಗೂ ಕೂಡ ನಾವು ಪ್ರಾಮಾಣಿಕವಾಗಿ ಈ ಒಂದು ಯೋಜನೆ ಮೂಲಕ ಅವ್ರಿಗೆ ಸಹಾಯ ಆಗ್ತಾ ಇದೆ. ಮತ್ತೆ 5ನೇದು ಗೆಳತಿ ಅಂತ ಹೇಳಿ ಯೋಜನೆ. ನಾನು ಚೇತನ ಯೋಜನೆ ಆದ ನಂತರ ಧನಶ್ರೀ ಯೋಜನೆ. ಈ HIV ಪೇಷಂಟ್ಸ್ ಸೋಂಕಿತರು ಬಾಧಿತರಿದಾರಲ್ಲ ಮೇಡಮ್, ಆ ಸೋಂಕಿತರು ಬಾಧಿತರು ಅಂದ್ರೆ ಗಂಡನ್ಗೆ HIV ಇರುತ್ತೆ, ಹೆಂಡತಿಗೆ HIV ಇರಲ್ಲ, ಅಥವಾ ಹೆಂಡತಿಗೆ HIV ಇರುತ್ತೆ, ಗಂಡನ್ಗಿರಲ್ಲ. ಸೊ ಈ ತರ ಇಬ್ರು ಬಾಧಿತರು ಇದ್ದಾರೆ, ಸೋಂಕಿತರು ಇದ್ದಾರೆ. ಇವರಿಗೂ ಕೂಡ 30,000 ರೂಪಾಯಿ ನಾವು ಸಾಲದ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ದೇವೆ. ಅವರು ಕೂಡ ಅವ್ರ ಜೀವನ ಸಾಗಿಸೋದಕ್ಕೆ ಮತ್ತೆ ಉಚಿತವಾಗಿ ಎಲ್ಲ ಆಸ್ಪತ್ರೆಗಳ ವೈದ್ಯಕೀಯ ಪರೀಕ್ಷೆ ಇರ್ಬೋದು, ಮತ್ತೆ ಅವ್ರಿಗೆ ತಕ್ಕಂತೆ ಮೆಡಿಸಿನ್ಸ್ ಇರ್ಬೋದು, ಅದೆಲ್ಲ ಕೂಡ ನಮ್ಮ ನಿಗಮದ ಸರ್ಕಾರದಿಂದನೇ ಅವ್ರಿಗೆಲ್ಲ ಸಹಾಯನ ನಾವು ಮಾಡ್ತಾ ಇದ್ವಿ. ಅದಕ್ಕೆ ಧನಶ್ರೀ ಅಂತ ಸ್ಕೀಮ್, ಆ ಒಂದು ಸ್ಕೀಮ್ ಇದೆ. ಕೊನೆಯದಾಗಿ ಗೆಳತಿ ಅಂತ ಒಂದು ಸ್ಕೀಮ್. ಆ ಗೆಳತಿ ಸ್ಕೀಮ್ ಅಲ್ಲಿ ಯಾರು ಆಸಿಡ್ ದಾಳಿಗೆ ಒಳಪಟ್ಟಿರ್ತಕ್ಕಂಥ ಹೆಣ್ಮಕ್ಳು ಅವ್ರಿಗೆ ಸಮಾಜದ ಹೊರಗಡೆ ಬಂದು ಅವ್ರ ಮುಖ ತೋರ್ಸೋದಕ್ಕೆ ಅವರು ಬಹಳ ನೊಂದಿರ್ತಾರೆ. ಅವ್ರ ಮುಖಗಳ ನೋಡಕ್ಕೆ ಒಂಥರ ಅವ್ರು ವಿಚಿತ್ರವಾಗಿ, ಪಾಪ ಅವ್ರು ವಿಕಾರವಾಗಿರುತ್ತೆ, ವಿಕೃತರಾಗಿರ್ತಾರೆ. ಅಂತ ಸಮಾಜನ ಹೊರಗಡೆ ಬರಕ್ ಆಗದೆ ಇರ್ತಕ್ಕಂಥವ್ರಿಗೆ ನಾವು ಜೀವನ ಸಾಗಿಸ್ಬೇಕಲ್ಲ, ಅವ್ರಿಗೂ ಕುಟುಂಬ ಇರುತ್ತೆ. ಕೆಲವರು ಗಂಡನಿಂದ ದಾಳಿಗೆ ಒಳಪಟ್ಟಿರ್ತಾರೆ, ಕೆಲವರು ಪ್ರಿಯಕರನಿಂದ ದಾಳಿಗೆ ಒಳಪಟ್ಟಿರ್ತಾರೆ, ಕೆಲವರು ತಮ್ಮ ವೈರಿಗಳಿಂದ ದಾಳಿಗೆ ಒಳಪಟ್ಟಿರ್ತಕ್ಕಂಥದ್ದು. ಈ ತರದೆಲ್ಲ ಗುರುತಿಸಿ, ಉದಾಹರಣೆಗೆ ನಾವು ಜಯನಗರ ಕಾಂಪ್ಲೆಕ್ಸ್ ಹತ್ರ ಒಬ್ರು ರಥಮ್ಮ ಅಂತ ಹೇಳಿ ಕೂಡ ಅವರು ಭಿಕ್ಷೆ ಬೇಡ್ತಾ ಇದ್ರು ಪಾಪ. ಅವನ್ನೆಲ್ಲ ಗುರುತಿಸಿ ನಾವು ಕರೆದು ಅವ್ರಿಗೆ 5 ಲಕ್ಷ ರೂಪಾಯಿ ಸಾಲ ಕೊಟ್ಟಿದೀವಿ. ಅವ್ರು ಇವತ್ತು ಫ್ಯಾನ್ಸಿ ಸ್ಟೋರ್ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸೊ 5 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲ ವಾಪಸ್ ಕೊಡ್ಬೇಕು ಅಂತ ಹೇಳಿದ್ರು, ಬಟ್ ಸುಮಾರು ಜನ ಕಟ್ಟೋದೇ ಇಲ್ಲ. ಸೊ ಅವ್ರ ಜೀವನಕ್ಕೆ ಆಧಾರವಾಗಿ ನಾವು ಮಾಡ್ಕೊಟ್ಟಿದೀವಿ. ಈ ತರ ಸರ್ಕಾರ ಕೊಡ್ತಕ್ಕಂತ ನಮ್ಮ ಬಜೆಟ್ ಅಲ್ಲಿ ಆಸಿಡ್ ದಾಳಿಗೆ ಒಳಗಾದವ್ರಗ ಅಥವಾ ಬೆಂಕಿಯಲ್ಲಿ ಸುಟ್ಟಂತಹ ಇಲ್ಲ, ಆಸಿಡ್ ದಾಳಿಗೆ ಒಳಪಟ್ಟಿರ್ತಕ್ಕಂಥವ್ರಿಗೆ ಆ ಯೋಜನೆಗೆ ಗೆಳತಿ ಅಂತ ಸ್ಕೀಮ್, ಅವ್ರಿಗೆ 5 ಲಕ್ಷ ರೂಪಾಯಿ ತನಕ ನಾವು ಕೊಡ್ತೀವಿ, ಬಡ್ಡಿ ರಹಿತ ಸಾಲ ಅಂತ ಕೊಡ್ತೀವಿ. ಬಟ್ ಅವ್ರ ಸಾಲ ತೀರ್ಸಕ್ ಆಗೋದಿಲ್ಲ, ಅದರಲ್ಲಿ ಜೀವನ ಮಾಡ್ತಾರೆ. ಅವರು ಕೂಡ ಮೊನ್ನೆ ಎಲ್ಲ ನಾವು ಕರ್ಮಣಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ, ಅವರೆಲ್ಲ ಕೂಡ ಬಂದು ಭಾಗವಹಿಸಿದ್ರು. ಸರ್ ಕರ್ಮಣಿ ಅಂತ ಒಟ್ಟಾರೆ ನಮ್ಮ ಅಭಿವೃದ್ಧಿ ನಿಗಮದಲ್ಲಿ ಕರ್ಮಣಿ ಅಂತ ಒಂದು ಕಾರ್ಯಕ್ರಮ. ಆ ಕರ್ಮಣಿ ಅಂದ್ರೆ ಒಂದು ಮಹಿಳೆಯ ಶ್ರಮ, ಅದರ ಹಿಂದೆ ಕರ್ಮಣಿಯ ಹಿಂದೆ ಒಂದು ಮಹಿಳೆಯ ಶ್ರಮ, ಆಕೆಯ ವ್ಯತೆ, ಆಕೆಯ ಕತೆ ಎಲ್ಲ ಕೂಡ ಸೇರ್ತಕ್ಕಂಥದ್ದು. ಉದಾಹರಣೆಗೆ ತುಮಕೂರಲ್ಲಿ ಒಬ್ಬ ಆಯಿಲ್ ಮಿಲ್ಲು, ಆ ಹೆಣ್ಮಗಳು ನಮ್ಮ ಉದ್ಯೋಗಿನೇ ಕೊಟ್ಟಿರ್ತಕ್ಕಂಥ 1 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾಳೆ. ಸಣ್ಣದಾಗಿ ಒಂದು ಚಿಕ್ಕ ಗುಡ್ಸಲ್ ಮನೆಯಲ್ಲಿ ಆಯಿಲ್ ಮಿಲ್ ಹಾಕೊಂಡಿದ್ದಾಳೆ. 30,000 ರೂಪಾಯಿದು ಒಂದು 10,000 ರೂಪಾಯಿದು ಒಂದು ಮಿಷಿನ್ ತೆಗೆದುಕೊಂಡು ಆಯಿಲ್ ಮಿಲ್ ಹಾಕೊಂಡಿದ್ದಾಳೆ. ಗಂಡನ್ಗೆ 2 ಕಿಡ್ನಿ ಫೇಲ್ಯೂರ್ ಆಗಿ ಗಂಡ ತೀರ್ಕೊಂಡ್ಬಿಟ್ಟಿದ್ದಾನೆ. ಮಗನ್ಗೆ ಶುಗರು, ಮಗಳಿಗೆ ಶುಗರು. ಇಡೀ ಕುಟುಂಬ ಅವಳ ತಾಯಿ ಮನೆಗೆ ಹೋಗ್ಲಿಲ್ಲ, ನಿಗಮಕ್ಕೆ ಬಂದ್ಲು. ನಿಗಮ ಅವ್ರಿಗೆ ಕೈ ಹಿಡಿತು. ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದ್ರು ಅವರು, ನಿಗಮ ಕೈ ಹಿಡಿತು, 1 ಲಕ್ಷ ರೂಪಾಯಿ ಸಾಲ ಕೊಟ್ವಿ. ಆ ನಿಗಮದಿಂದ ಅವ್ಳು ಮಾಡಿರ್ತಕ್ಕಂಥ ಆಯಿಲ್ ಮಿಲ್ನಿಂದ ಸುಮಾರು ಜನ ನಮ್ಮ ಅಧಿಕಾರಿಗಳೆಲ್ಲ ಕೂಡ ಅವಳು ಆಯಿಲ್ ಮಿಲ್ನಿಂದ ಎಲ್ಲ ನಾವು ಎಣ್ಣೆ ಎಲ್ಲ ತರಿಸ್ಕೊಳ್ತಾ ಇದ್ವಿ ಅವಳಿಂದ. ಸೊ ಈ ತರ ಅವರೆಲ್ಲ ಸ್ವಂತ ಜೀವನ, ಅವ್ರಿಗೆ ನಮ್ಮ ನಿಗಮವನ್ನೇ ಜೀವನ ಮಾಡೋದಕ್ಕೆ ದಾರಿ ಮಾಡ್ಕೊಟ್ಟಿದೆ. ನಮ್ಮ ನಿಗಮದಿಂದ ಇವತ್ತು ನೂರಾರು ಮಹಿಳೆಯರು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನಮ್ಗೆ ಸಿಕ್ಕಿರ್ತಕ್ಕಂಥ ಬಡ್ಜೆಟ್ ಕಳೆದ ಬಾರಿ 90 ಕೋಟಿ ಕೊಟ್ಟಿದ್ರು. ಆ 90 ಕೋಟಿನಲ್ಲೂ ಕೂಡ ನಾವೆಲ್ಲ ಸ್ಕೀಮ್ಸ್ನ
ತಲುಪಿಸೋದಕ್ಕೆ ಪ್ರಾಮಾಣಿಕವಾಗಿ ಈ ನಮ್ಮ ನಿಗಮದಲ್ಲಿ ನಮ್ಮ ಅಧಿಕಾರಿಗಳು, ನಮ್ಮ MDಗಳೆಲ್ಲ ಕೂಡ ನಾವೆಲ್ಲ ಕೂಡ ಪ್ರಾಮಾಣಿಕ ಸೇವೆಯನ್ನ ಮಾಡ್ತಾ ಇದ್ದೀವಿ. ಈ ಬಾರಿ ನಮಗೆ ಕಡಿಮೆ ಗ್ರಾಂಟ್ಸ್ ಕೊಟ್ಟಿದ್ದಾರೆ, ಆದರೆ ನಾವು ಸರ್ಕಾರಕ್ಕೆ ಬರ್ಕೊಡ್ತಾ ಇದ್ದೀವಿ ಇದಕ್ಕೂ ಕೂಡ ನಮ್ಗೆ ಹೆಚ್ಚಿನ ಗ್ರಾಂಟ್ಸ್ ಬೇಕು ಅಂತೇಳಿ. ಮತ್ತೆ ಇದರ ಜೊತೆಯಲ್ಲಿ ಲೈಂಗಿಕ ಕಾರ್ಯಕರ್ತರು, ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಸಮಾಜದಿಂದ ದೂಡಲ್ಪಟ್ಟವರು, ಸಮಾಜದಿಂದ ತನ್ನ ಕುಟುಂಬದಿಂದ ದೂಡಲ್ಪಟ್ಟವರು, ತಂದೆ ತಾಯಿಯಿಂದ ದೂಡಲ್ಪಟ್ಟವರು, ಮತ್ತೆ ಸಮಾಜದಲ್ಲಿ ಕೂಡ ಅವ್ರನ್ನ ಬೇರೆ ದೃಷ್ಟಿನಲ್ಲಿ ನೋಡ್ತಾರೆ. ನೀವು ನೋಡ್ಬೋದು ಇವತ್ತೆಲ್ಲ ಇಡೀ ಬೆಂಗಳೂರಲ್ಲಿ ಅಲ್ಲಲ್ಲಿ ಸಿಗ್ನಲ್ಗಳೆಲ್ಲ ಅವ್ರು ಭಿಕ್ಷೆ ಬೇಡೋದು ಎಲ್ಲ ಮಾಡ್ಬೋದು. ಸೊ ನಾನು ಮೇಯರ್ ಇದ್ದಾಗ ಕೂಡ ಅವ್ರಿಗೆ 2 ಕೋಟಿ ರೂಪಾಯಿ ಅನುದಾನ ಇಟ್ಟಿದ್ದೆ. ಅವ್ರಿಗೆಲ್ಲ ಒಂದು ಕಂಪ್ಯೂಟರ್ ತಗೊಳೋದಕ್ಕೋ, ಒಂದು ಲ್ಯಾಪ್ಟಾಪ್ ತಗೊಂಡು ಜೀವನ ಮಾಡೋದು, ಏನೋ ಒಂದು ಮಾಡೋದಕ್ಕೆ ಅಂತ ಮಾಡಿದೆ. ಬಟ್ ಅವ್ರಿಗೆ ಆಧಾರ್ ಕಾರ್ಡ್ ಇರಲಿಲ್ಲ ಅಂತೇಳಿ ಅವ್ರು ಯಾರೂ ತಗೊಂಡಿಲ್ಲ. ಆದರೆ ನಮ್ಮ ಸರ್ಕಾರ ಬಂದು ಈಗ ಆ ಲೈಂಗಿಕ ಕಾರ್ಯಕರ್ತರಿಗೆ ಕೂಡ ನಾವು ಪ್ರತಿಯೊಬ್ಬರಿಗೂ ಕೂಡ 30,000 ರೂಪಾಯಿ ಸಾಲವನ್ನು ಕೊಡ್ತಾ ಇದ್ದೀವಿ. ಆ 30,000 ರೂಪಾಯಿ ಸಾಲದಲ್ಲಿ ಅವ್ರು ಎಲ್ಲೂ ಕೂಡ ಭಿಕ್ಷೆ ಬೇಡಬಾರ್ದು, ಅವರು ಕೂಡ ಒಂದು ಅಂಗಡಿನೋ ಏನೋ ಒಂದು ಯೂನಿಟ್ ಮಾಡ್ಕೊಂಡು ಜೀವನ ಸಾಗಿಸ್ಬೇಕು ಅಂತೇಳಿ ಸರ್ಕಾರ ಅವ್ರಿಗೆ 30,000 ರೂಪಾಯಿ ಪ್ರತಿಯೊಬ್ಬ ಲೈಂಗಿಕ ಕಾರ್ಯಕರ್ತರು ಕೂಡ ಥ್ರೂ NGO ಕೊಡ್ತಾ ಇದೀವಿ ನಾವು. ಬಹಳ ಟ್ರಾನ್ಸ್ಪರೆನ್ಸಿ ಆಗಿದೆ. ಆ ತಗೊಳ್ಳೋರು 30,000 ರೂಪಾಯಿ ತಗೊಳ್ಳೋದು ಕೂಡ ಬಹಳ ಟ್ರಾನ್ಸ್ಪರೆನ್ಸಿ. ಮತ್ತೆ ಅವ್ರ ಜೀವನ ಆಧಾರಕ್ಕೆ ಕೂಡ ಅವ್ರು ರೂಪಿಸ್ಕೋಬೇಕು, ಇಲ್ಲೇ ಭಿಕ್ಷೆ ಬೇಡಬಾರ್ದು ಅಂತೇಳಿ ಅವ್ರಿಗೆ ನಾವು ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಯಲ್ಲಿ ಇನ್ನೂ ಅವ್ರಿಗೆ ಹೆಚ್ಚು ಸಮಾಜದಲ್ಲಿ ಶಕ್ತಿಯನ್ನ ಕೊಡಬೇಕು, ಆರ್ಥಿಕವಾಗಿ ಅವನ ಸದೃಢರಾಗಿ ಮಾಡಬೇಕು ಅಂತೇಳಿ ಸರ್ಕಾರ ಇವತ್ತು ಮತ್ತೆ ಲೈಂಗಿಕ ಕಾರ್ಯಕರ್ತರ ಒಂದು ಸಮೀಕ್ಷೆಯನ್ನ ಪ್ರಾರಂಭ ಮಾಡಿದೆ. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ ಈ ಸಮೀಕ್ಷೆ ಆಗಿಲ್ಲ ಎಕ್ಸೆಪ್ಟ್ ಕರ್ನಾಟಕ. ಸೊ ನಾವು ಇಡೀ ರಾಜ್ಯದಲ್ಲಿ 31 ಜಿಲ್ಲೆನೂ ಕೂಡ ನಾವು 21 ಜಿಲ್ಲೆ ಪ್ರವಾಸ ಮಾಡಿದ್ದೀನಿ. ನಮ್ಮ MD ಒಂದು 9-10 ಜಿಲ್ಲೆ ಪ್ರವಾಸ ಮಾಡಿದ್ದಾರೆ. ಸೊ ಒಟ್ಟು ಎಲ್ಲಾ ಜಿಲ್ಲೆನಲ್ಲೂ ಕೂಡ ಲೈಂಗಿಕ ಕಾರ್ಯಕರ್ತರು ಯಾರಿದ್ದಾರೆ ಟ್ರಾನ್ಸ್ಜೆಂಡರ್ಸ್ ಅವ್ರದ್ದೆಲ್ಲ ಎಷ್ಟು ಸಾವಿರ ಜನ ಇದ್ದಾರೆ, ನಮ್ಗೆ ಅಂಕಿಅಂಶ ಬೇಕು. ಆ ಅಂಕಿಅಂಶ ತೆಗೆದುಕೊಳ್ಳೋದಕ್ಕೋಸ್ಕರ ನಾವು ಮರು ಸಮೀಕ್ಷೆನ ಮಾಡಿದ್ವಿ. ನಾವು ಸಮೀಕ್ಷೆ ಮಾಡಿದ ಸಮಯದಲ್ಲಿ ನಮ್ಗೊಂದು ಕರೆಕ್ಟ್ ಪಿಕ್ಚರ್ ಸಿಕ್ತು. 18ರಿಂದ 20,000 ಜನ ನಮ್ಮಲ್ಲಿ ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಅದರಲ್ಲಿ ಕೆಲವರು ಸಮಾಜಮುಖಿಯಾಗಿ ಬರೋದಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಕುಟುಂಬದಿಂದ ದೂರ ಆಗೋಗ್ತಾರೆ. ಕೆಲವರೆಲ್ಲ ಬಚ್ಚಿಕೊಳ್ತಾರೆ, ನಾನು ಟ್ರಾನ್ಸ್ಜೆಂಡರ್ ಅಂತ ಹೇಳ್ಕೊಳ್ಳೋದೇ ಇಲ್ಲ. ಆ ಥರ ಹೇಳ್ಕೊಂಡವರು ಬಂದು ಸಮಾಜಮುಖಿ ಧೈರ್ಯವಾಗಿ ನಾನು ಟ್ರಾನ್ಸ್ಜೆಂಡರ್ ಆಗಿದ್ದೀನಿ, ನನಗೆ ಸರ್ಕಾರದ ಆ ಯೋಜನೆಗಳು ಏನಿದೆ ನನಗೆ ಬೇಕು ಅಂತ ಬಂದವರು 18ರಿಂದ 20,000 ಜನವರೆಗೆ ತನಕ ನಾವು ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅವ್ರಿಗೂ ಕೂಡ ಸರ್ಕಾರ ಇವತ್ತು 250 ಕೋಟಿ ರೂಪಾಯಿಗಳನ್ನ ಇಟ್ಟು ಅವರ ಜೀವನ ಆಧಾರಕ್ಕೆ ಅವ್ರಿಗೆಲ್ಲ ಮನೆ ಸೂರು ಕೊಡಬೇಕು. ಅವ್ರಿಗೆಲ್ಲ ಸೂರು ಇರಲ್ಲ, ಅವರೆಲ್ಲ ಕೂಡ 10 ಜನ 11 ಜನ ಒಂದು ರೂಮಲ್ಲಿ ಇರ್ತಾರೆ. ಪಾಪ ಅವ್ರ ಜೀವನನೇ ಬೇರೆ ಥರ ಇರುತ್ತೆ. ಅವರೆಲ್ಲ ಹಮ್ಮಾಮ್ಗಳಲ್ಲಿ ಸ್ನಾನ ಮಾಡೋದು, 10 ಜನ ಒಂದೊಂದೇ ಮನೆಯಲ್ಲಿ ಇರೋವಂಥದ್ದು. ಇವ್ರಿಗೆಲ್ಲ ಕೂಡ ವಸತಿ ಯೋಜನೆಗೆ ಸರ್ಕಾರ 2 ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಟ್ರಾನ್ಸ್ಜೆಂಡರ್ಸ್ಗೆ ಮತ್ತೆ ಮಾಜಿ ದೇವದಾಸರಿಗೆ ಎಲ್ಲರಿಗೂ ಕೂಡ ಒಂದೊಂದು ಮನೆ ಕೊಡಬೇಕು ಅಂತೇಳಿ ಸರ್ಕಾರ ಈಗ ಆಲ್ರೆಡಿ ರಾಜೀವ್ ವಸತಿ ಯೋಜನೆಯಲ್ಲಿ 2 ಕೋಟಿ ರೂಪಾಯಿ ಪೇ ಮಾಡಿದ್ದಾರೆ. ಮತ್ತೆ ಅದು ಕೂಡ ಸ್ಕೀಮ್ ನಡೀತಾ ಇದೆ. ಕೆಲವ್ರಿಗೆಲ್ಲ ಹಂಚಿದೀವಿ, ಇನ್ನೂ ಹಂಚ್ತಾ ಇದೀವಿ, ನಡೀತಾ ಇದೆ. ಇಷ್ಟೆಲ್ಲ ಒಂದು ಯೋಜನೆಗಳು ಇತ್ತು ಅಂತ ಹೇಳಿದ್ರು ಕೂಡ, ಇಷ್ಟೆಲ್ಲ ಸರ್ಕಾರ ಒಂದಷ್ಟು ಫಂಡ್ ಮಾಡ್ತಾ ಇದ್ರು ಕೂಡ ಇವತ್ತು ಟ್ರಾನ್ಸ್ಜೆಂಡರ್ಸ್ಗೆ ನಮಗೇನು ಸಿಗ್ತಾ ಇಲ್ಲ ಸರ್ಕಾರದಿಂದ, ಯಾವುದೇ ರೀತಿಯ ಯೋಜನೆ ಅನುಕೂಲ ಅಂತ ಹೇಳಿ ಅವರ ಒಂದು ಕೂಗು ದೊಡ್ಡ ಮಟ್ಟಕ್ಕೆ ಕೇಳ್ತಾ ಇದೆ. ಯಾಕೆ ಈ ರೀತಿ ಆಗ್ತಿದೆ? ಯಾಕೆ ಈ ರೀತಿ ಮೇಡಮ್, ಅವರು ನೇರವಾಗಿ ನಮ್ಮ ನಿಗಮಕ್ಕೆ ಬರೋದಕ್ಕಿಂತ ಅವರು NGOಗಳ ಮೂಲಕ ಹೋಗ್ತಾರೆ. ನಾವು ನೇರವಾಗಿ ನಮ್ಮ ನಿಗಮಕ್ಕೆ ಬಂದವ್ರಿಗೆಲ್ಲರೂ ಕೂಡ ನಾವು ಸಹಾಯ ಮಾಡ್ತೀವಿ. ಥ್ರೂ NGO ಇಂದ ಬಂದವ್ರಿಗೂ ಕೂಡ ನಾವು ಸಹಾಯ ಮಾಡ್ತೀವಿ. ಕೆಲವರ ನೇರವಾಗಿ ಬರೋದಿಲ್ಲ ನಮ್ಮ ನಿಗಮಕ್ಕೆ, ನಾನು ಟ್ರಾನ್ಸ್ಜೆಂಡರ್ ಅಂತೇಳಿ ಅವ್ರು ಗುರ್ತಿಸ್ಕೊಳಕ್ ಬರಲ್ಲ. ಥ್ರೂ NGO ಬರ್ತಾರೆ. ಅದಕ್ಕಂತಾನೆ NGOಗಳಿದೆ, ಆ NGOಗಳ ಮೂಲಕನೇ ಬರ್ತಾರೆ. ಬಂದಂಥವ್ರು ಎಲ್ಲರಿಗೂ ಕೂಡ ಸವಲತ್ತುಗಳು ಸಿಕ್ಕಿದೆ, ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸುಮಾರು ಜನ ಇವಾಗ ಟ್ರಾನ್ಸ್ಜೆಂಡರ್ಸು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸುಮಾರು ಜನ ಎಷ್ಟೆಷ್ಟು ಓದಿರ್ತಕ್ಕಂಥ, ಬಳ್ಳಾರಿನಲ್ಲಿ ನೋಡಿದೆ ಒಬ್ಬ ಹುಡುಗಿ BA ಮಾಡ್ಕೊಂಡಿದೆ, MBA ಮಾಡ್ಕೊಂಡು ಪಾಪ ಕೆಲಸ ಇಲ್ಲ, ನಮ್ಗೆ 1% ರಿಸರ್ವೇಶನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮೊನ್ನೆ ಒಂದು ಟ್ರಾನ್ಸ್ಜೆಂಡರ್ ಬಂದಿತ್ತು, ಆ ಹುಡುಗಿ BE MBA ಮಾಡ್ಕೊಂಡು ಕೆಲಸ ಇಲ್ಲ. ತಕ್ಷಣ ನಾವು MDನ ಕರೆಸಿ ನಾವು ಒಂದು ಒಂದು ಹಾಸ್ಪಿಟ್ಲಲ್ಲಿ ಅವಳಿಗೆ ಆಪರೇಟರ್ ಆಗಿ ಕೆಲಸ ಮಾಡೋದಕ್ಕೆ ಸದ್ಯಕ್ಕೆ ಅದು ಮಾಡ್ತಾ ಇರಮ್ಮ, ಒಳ್ಳೆ ಜಾಗದಲ್ಲಿ ಮಾಡೋಣ ಅಂತೇಳಿ ನಮ್ಮದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಡಿಸಿದ್ವಿ. ಆ ಥರ ಟ್ರಾನ್ಸ್ಜೆಂಡರ್ಸ್ ಅಲ್ಲಿ ಕೂಡ ಓದ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಜಾಬ್ ಅಲ್ಲಿ ರಿಸರ್ವೇಶನ್ ಇಲ್ಲ. ಟ್ರಾನ್ಸ್ಜೆಂಡರ್ ಅಂದಿದ ತಕ್ಷಣ ಅಪ್ಲಿಕೇಶನ್ ಅಲ್ಲಿ ರಿಜೆಕ್ಟ್ ಆಗ್ಬಿಡುತ್ತೆ. ಅದಕ್ಕೆ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಹಂತಕ್ಕೆ ಹೋಗಿದೆ. ಇವಾಗ ಅವ್ರಿಗೆ ಗ್ರಾಂಟ್ಸ್ ಕೊಟ್ಟು ಶೈಕ್ಷಣಿಕವಾಗಿ ಅವ್ರಿಗೆಲ್ಲರೂ ರೀತಿಯಲ್ಲಿ ಜೀವನ ಆಧಾರಕ್ಕೆ ಸದೃಢ ಮಾಡ್ಬೇಕು ಅಂತ ನಿಟ್ಟನ್ನು ತೆಗೆದುಕೊಂಡಿದೆ. ಆದ್ರೆ ಜೊತೆಯಲ್ಲಿ ಎಂಪ್ಲಾಯ್ಮೆಂಟ್ ರಿಸರ್ವೇಶನ್ ಬಂದಾಗ ಅವ್ರಿಗೂ 1% ರಿಸರ್ವೇಶನ್ ಇದ್ರೆ ಟ್ರಾನ್ಸ್ಜೆಂಡರ್ ಇರ್ತಕ್ಕಂಥ ವಿದ್ಯಾವಂತರಿಗೂ ಕೂಡ ಅವಕಾಶ ಸಿಗುತ್ತೆ.
ಆ ಥರ ಅನೇಕ ಉದಾಹರಣೆಗಳು ನಮ್ಮಲ್ಲಿದೆ. ಓದಿರ್ತಕ್ಕಂಥ ಟ್ರಾನ್ಸ್ಜೆಂಡರ್ಗಳು ಸುಮಾರು ಜನ ಬಂದು ತಮ್ಮ ಅಳಲನ್ನು ನಮ್ಮ ಹತ್ರ ತೋಡ್ಕೊಳ್ತಾರೆ. ಅದನ್ನು ನೋಡ್ತಾ ಇದ್ದೀವಿ ನಾವು. ಸುಮಾರು ಜನ ನಾವು ಆಸ್ಪತ್ರೆಗಳಲ್ಲಿ ಕೆಲಸಕ್ಕೆ ಸೇರಿಸಿದ್ವಿ. 15,000 ಔಟ್ಸೋರ್ಸ್ ಮೇಲೆ ಸುಮಾರು ಜನ ನಾವು ಕೂಡ ಕೆಲಸಕ್ಕೆ ಸೇರಿಸಿದ್ವಿ. ನಮ್ಮ MD ಅವರು 3-4 ಜನ ಸೇರಿಸಿದ್ರು. ನಾನು ಕೂಡ ಒಂದು 4-5 ಜನ ಸೇರಿಸ್ಕೊಟ್ಟಿದ್ದೆ. ಸೊ ಇದೆಲ್ಲ ಕೂಡ ನಮ್ಮ ಕೈಲಾದ ಮಟ್ಟಿಗೆ ನಮ್ಮನ್ನು ಹುಡ್ಕೊಂಡ್ ಬಂದಂಥವ್ರಿಗೆ ಎಲ್ಲರಿಗೂ ಕೂಡ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಇವತ್ತು ಯಾವ ಹೆಣ್ಣು ಮಕ್ಕಳು ಸ್ವಾವಲಂಬಿಯಾಗಿ ನಾನು ಬದುಕಬೇಕು, ಸೊ ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಮಾನ ನಾನು ಗಳಿಸ್ಬೇಕು ಅಂತ ಹೇಳಿದ್ರೆ ನಿಗಮ ಮಂಡಳಿಯಿಂದ ಒಂದಷ್ಟು ನಿಗಮನೇ ತವರು ಮನೆ. ಸಹಾಯ. ಹೆಣ್ಣು ಮಕ್ಕಳಿಗೆ ನಿಗಮನೇ ತವರು ಮನೆ. ನಮ್ಮ ಮಹಿಳಾ ಅಭಿವೃದ್ಧಿ ನಿಗಮ ಚಿಕ್ಕದಾಗಿ ಚೊಕ್ಕದಾಗಿ ಕಡಿಮೆ ಅನುದಾನ ಇದ್ರೂ ಕೂಡ ನೂರಾರು ಜನ ಹೆಣ್ಮಕ್ಳು ಸ್ವಾವಲಂಬಿಗಳಾಗಿದ್ದಾರೆ. ಸ್ವಾಭಿಮಾನಿಗಳಾಗಿ ಇಡೀ ರಾಜ್ಯದಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ.